ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಪ್ರೀವಿಯಸ್ ಸೆಷನ್ಸಲ್ಲಿ 2 ಪ್ರಾಬ್ಲಮ್ ನೋಡಿದ್ದೀವಿ. ಈಗ 3ನೇ ಪ್ರಾಬ್ಲಮ್ ಅನ್ನು ನೋಡೋಣ. ಎಸ್ಟಿಮೇಟ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಯು ಆರ್ ಗಿವನ್ ದ ಫಾಲೋಯಿಂಗ್ ಎಸ್ಟಿಮೇಟ್ಸ್ and are instructed to add 20% as contingencies. ಸೊ ಕೊನೆಯಲ್ಲಿ ಕಾಂಟಿಂಜೆನ್ಸಿಗೆ 20% ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಮೊದಲೇ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಫಸ್ಟ್ ಒನ್ನು ಅಮೌಂಟ್ ಬ್ಲಾಕ್ ಅಪ್ ಇನ್ ಸ್ಟಾಕ್. ಸೊ ಸ್ಟಾಕಲ್ಲಿ ಯಾವಾಗಲೂ ಕೂಡ ಎಷ್ಟು ಅಮೌಂಟ್ ಬ್ಲಾಕ್ ಆಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಿನಿಶ್ ಗೂಡ್ಸಲ್ಲಿ 6,000 ರೂಪಾಯಿ ಇರುತ್ತೆ ಯಾವತ್ತೂ ಕೂಡ. ಮತ್ತು ಸ್ಟಾಕ್ ಆಫ್ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸಲ್ಲಿ 10,000 ರೂಪಾಯಿ ಅಮೌಂಟ್ ಇರುತ್ತೆ. ಎರಡನೇದು, ಸೊ ಇವಾಗ ನಮಗೆ ಸ್ಟಾಕ್ ಅಂತ ಹೇಳಿದಾಗ ಕರೆಂಟ್ ಅಸೆಟ್ ಬರುತ್ತೆ. ಕರೆಂಟ್ ಅಸೆಟ್ಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಎರಡನೇದು ಆವ್ರೇಜ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೇಲ್ಸ್ ಅನ್ನೋದು 2 ಥರದ್ದಿದೆ. ಒಂದು ಇನ್ಲ್ಯಾಂಡ್ ಅಥವಾ ಡೊಮೆಸ್ಟಿಕ್ ಸೇಲ್ಸು 8 ವೀಕ್ಸ್ ಕ್ರೆಡಿಟ್ ಟೈಮ್ ಇದೆ. ಮತ್ತು ಎಕ್ಸ್ಪೋರ್ಟ್ ಸೇಲ್ಸ್ ಇದೆ, 2 ವೀಕ್ಸ್ ಕ್ರೆಡಿಟ್ ಇದೆ. ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿದಾಗ ಡೆಟರ್ಸ್ ಬರುತ್ತೆ. ಸೊ ಇದು ನಮಗೆ ಕರೆಂಟ್ ಅಸೆಟ್ ಆಗುತ್ತೆ. ಮೂರನೇದು ಲ್ಯಾಗಿಂಗ್ ಪೇಮೆಂಟ್ ಆಫ್ ವೇಜಸ್ ಆ್ಯಂಡ್ ಅದರ್ ಔಟ್ಗೋಯಿಂಗ್ಸ್ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಪೇಮೆಂಟ್ಸನ್ನು ನಾವು ಡಿಲೇ ಮಾಡ್ತೀವಿ. ಅದು ಏನು ಅಂತ ಹೇಳಿದ್ರೆ ವೇಜಸ್ 2 ವೀಕ್ಸ್ ಡಿಲೇ ಮಾಡ್ತೀವಿ, ಮೆಟೀರಿಯಲ್ಸ್ಗೆ 2 ಮಂತ್ಸ್ ಡಿಲೇ ಮಾಡ್ತೀವಿ, ರೆಂಟ್ ರಾಯಲ್ಟೀಸನ್ನು 6 ಮಂತ್ಸ್ ಲೇಟಾಗಿ ಪೇ ಮಾಡ್ತೀವಿ, ಕ್ಲರಿಕಲ್ ಸ್ಟಾಫಿಗೆ 1 ಮಂತ್ ಲೇಟಾಗಿ ಪೇ ಮಾಡ್ತೀವಿ, ಮತ್ತು ಮಿಸ್ಸೆಲೇನಿಯಸ್ ಎಕ್ಸ್ಪೆನ್ಸಸ್ ಏನಿದೆ ಇದನ್ನು ನಾವು 8 ವೀಕ್ಸ್ ಡಿಲೇ ಮಾಡಿ ಪೇ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಒಂದು ಇವೆಲ್ಲ ಡಿಲೇ ಇನ್ ಪೇಮೆಂಟ್ಸ್ ಏನಿದೆ ಇದೆಲ್ಲ ಕೂಡ ನಮಗೆ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಅದ್ರ ಜೊತೆಗೆ 4ನೇ ಪಾಯಿಂಟು ಪೇಮೆಂಟ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾವುದೆಲ್ಲ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇರುತ್ತೆ ಅವೆಲ್ಲ ನಮಗೆ ಕರೆಂಟ್ ಅಸೆಟ್ ಆಗುತ್ತೆ. ಸೊ ಇಲ್ಲಿ ಸ್ಯಾಲ್ರಿ ಎಕ್ಸ್ಪೆನ್ಸಸನ್ನು ಕ್ವಾರ್ಟರ್ಲಿ ನಾವು ಅಡ್ವಾನ್ಸಾಗಿ ಪೇ ಮಾಡ್ತೀವಿ. ಸೊ ಇದನ್ನು ನಾವು ಕರೆಂಟ್ ಅಸೆಟಲ್ಲಿ ತಗೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ಕೆಲವು ಐಟಮ್ಸನ್ನು ವೀಕ್ಸಲ್ಲಿ ಕೊಟ್ಟಿದ್ದಾರೆ, ಕೆಲವು ಐಟಮ್ಸನ್ನು ಮಂತ್ಸಲ್ಲಿ ಕೊಟ್ಟಿದ್ದಾರೆ. ವೀಕ್ಸಲ್ಲಿ ಇರೋದನ್ನು ವೀಕ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಮತ್ತು ಮಂತ್ಸಲ್ಲಿ ಇರೋದನ್ನು ಮಂತ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೇಗೆ ಪ್ರಾಬ್ಲಮ್ ಮಾಡೋದು ಅಂತ ಹೇಳೋಣ. ಸೊ ಸ್ಟೇಟ್ಮೆಂಟ್ ಶೋಯಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕರೆಂಟ್ ಅಸೆಟ್. ಸೊ ಫಸ್ಟ್ ಕರೆಂಟ್ ಅಸೆಟ್ ಬಂದುಬಿಟ್ಟು ಅಮೌಂಟ್ ಬ್ಲಾಕ್ ಅಪ್ ಇನ್ ಸ್ಟಾಕ್ಸ್ ಅಂತ ಇದೆ. ಸೊ ಇಲ್ಲಿ 2 ಥರದ ಸ್ಟಾಕ್ ಇದೆ. ಸ್ಟಾಕ್ ಆಫ್ ಫಿನಿಶ್ ಗೂಡ್ಸಲ್ಲಿ ಯಾವಾಗಲೂ ಕೂಡ 6,000 ಅಮೌಂಟ್ ಇರುತ್ತೆ, ಮತ್ತು ಸ್ಟಾಕ್ ಆಫ್ ಸ್ಟೋರ್ಸ್ ಆ್ಯಂಡ್ ಮೆಟೀರಿಯಲ್ಸಲ್ಲಿ ಯಾವಾಗಲೂ ಕೂಡ 10,000 ಅಮೌಂಟ್ ಇರುತ್ತೆ. ಇದಕ್ಕೆ ಯಾವುದೇ ಒಂದು ಕ್ಯಾಲ್ಕುಲೇಷನ್ಸ್ ಇಲ್ಲ. ವರ್ಷದ ಯಾವುದೇ ಒಂದು ದಿನ ಆದರೂ ಕೂಡ 6,000 ರೂಪಾಯಿ ಅಷ್ಟು ಸ್ಟಾಕ್ ಫಿನಿಶ್ ಗೂಡ್ಸಲ್ಲಿ ಇರುತ್ತೆ, 6,000 ರೂಪಾಯಿ ಅಷ್ಟು ಅಮೌಂಟು ಮೆಟೀರಿಯಲ್ಸ್ ಮತ್ತು ಸ್ಟೋರ್ಸ್ 10,000 ಇದ್ದೇ ಇರುತ್ತೆ. ಎರಡನೇದು ಆವ್ರೇಜ್ ಕ್ರೆಡಿಟ್ ಸೇಲ್ಸ್ ಅಥವಾ ಡೇಟಾಸ್. ಸೊ ಇಲ್ಲಿ 2 ಥರದ್ದು ಬರುತ್ತೆ. ಇನ್ಲ್ಯಾಂಡ್ ಸೇಲ್ಸ್, ಇಲ್ಲಿ 3 lakhs ಟೋಟಲ್ ಇನ್ಲ್ಯಾಂಡ್ ಸೇಲ್ಸ್ ಇದೆ. ಅದರಲ್ಲಿ ನಾವು ಕ್ರೆಡಿಟ್ ಕೊಡುವಂಥದ್ದು 8 ವೀಕ್ಸಿಗೆ ಆಗುವಷ್ಟು. ಸೊ 8/52 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ, 46,154 ಬಂತು. ಸೊ 3 lakhs ಅಮೌಂಟ್ ಅಷ್ಟು ಇನ್ಲ್ಯಾಂಡ್ ಸೇಲ್ಸ್ ಮಾಡ್ತೀವಿ. ಆ ಇನ್ಲ್ಯಾಂಡ್ ಸೇಲ್ಸಲ್ಲಿ ಯಾವಾಗಲೂ ಕೂಡ ನಮಗೆ ಡೇಟಾಸ್ ಎಷ್ಟು ಮಟ್ಟಿಗೆ ಇರ್ತಾರೆ ಅಂತ ಹೇಳಿದ್ರೆ 8 ವೀಕ್ಸ್ ಆಗುವಷ್ಟು ಇರ್ತಾರೆ. ಸೊ 8/52 ಅಂತ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ 46,154 ಯಾವತ್ತೂ ಕೂಡ ನಮಗೆ ಡೇಟಾಸ್ ಡ್ಯೂ ಇರ್ತಾರೆ. ಮತ್ತು ಎಕ್ಸ್ಪೋರ್ಟ್ ಸೇಲ್ಸ್ ಇದೆ. ಟೋಟಲ್ ಎಕ್ಸ್ಪೋರ್ಟ್ ಸೇಲ್ಸ್ ಒಂದು ವರ್ಷಕ್ಕೆ 80,000 ಆದಲ್ಲಿ ಇಲ್ಲಿ 2 ವೀಕ್ಸ್ ಆಗುವಷ್ಟು ಯಾವಾಗಲೂ ಡೇಟಾಸ್ ಔಟ್ಸ್ಟ್ಯಾಂಡಿಂಗ್ ಇರ್ತಾರೆ. ಸೊ 2/52 ಅಂತ ಹಾಕ್ಕೊಂಡಿದ್ದೀವಿ. ಕ್ಯಾಲ್ಕುಲೇಟ್ ಮಾಡಿದ್ರೆ 3,077 ಅಮೌಂಟ್ ಬಂತು. ಮೂರನೇ ಕರೆಂಟ್ ಅಸೆಟ್ ಬಂದುಬಿಟ್ಟು ಪೇಮೆಂಟ್ ಇನ್ ಅಡ್ವಾನ್ಸ್. ಸೊ ಇಲ್ಲಿ ಪೇಮೆಂಟ್ ಇನ್ ಅಡ್ವಾನ್ಸ್ ಬಂದುಬಿಟ್ಟು ನಮಗೆ ಸನ್ರಿ ಎಕ್ಸ್ಪೆನ್ಸಸ್ ಇದೆ. ಸೊ 10,000 ರೂಪೀಸ್ ಟೋಟಲ್ ಸನ್ರಿ ಎಕ್ಸ್ಪೆನ್ಸಸ್ ಒಂದು ವರ್ಷಕ್ಕೆ ಇನ್ಕರ್ ಮಾಡೋದು. ಇದರಲ್ಲಿ ನಾವು 1/4 ಅಡ್ವಾನ್ಸ್ ಆಗಿ ಪೇ ಮಾಡ್ತೀವಿ. ಸೊ 1/4 ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 2,500 ರೂಪೀಸ್ ಬಂತು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಇರುವಂಥ ಕರೆಂಟ್ ಅಸೆಟ್ಸ್ 3. ಇದನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಬರುತ್ತೆ 67,731. ಇದರಿಂದ ನಾವು ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕು. ಸೊ ಇಲ್ಲಿ ಕೆಲವೊಂದು ಪೇಮೆಂಟ್ಸನ್ನು ನಾವು ಡಿಲೇ ಮಾಡಿ ಪೇ ಮಾಡಿರ್ತೀವಿ, ಅವೆಲ್ಲವೂ ಕೂಡ ನಮಗೆ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಮೊದಲನೇದು ವೇಜಸ್. ಟೋಟಲ್ ವೇಜ್ ಕಾಸ್ಟು ಒಂದು ವರ್ಷಕ್ಕೆ 2,50,000 ಅಷ್ಟಿದೆ. ಸೊ ವೇಜಸನ್ನು 2 ವೀಕ್ಸ್ ನಾವು ಲೇಟಾಗಿ ಪೇ ಮಾಡ್ತೀವಿ. ಸೊ 2/52 ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ 9,615 ಅಮೌಂಟ್ ಏನಿದೆ ಯಾವತ್ತೂ ಕೂಡ ನಮಗೆ ವೇಜಸಲ್ಲಿ ಡ್ಯೂ ಇರುತ್ತೆ. ಎರಡನೇದು ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅಥವಾ ಕ್ರೆಡಿಟರ್ಸ್. ಸೊ 50,000 ಅಮೌಂಟ್ ನಾವು ಮೆಟೀರಿಯಲ್ಸ್ಗೆ ಇನ್ಕರ್ ಮಾಡ್ತೀವಿ. ಅದರಲ್ಲಿ 2 ಮಂತ್ಸ್ ಆಗುವಷ್ಟು ಯಾವಾಗಲೂ ಕೂಡ ಕ್ರೆಡಿಟರ್ಸ್ ನಮಗೆ ಡ್ಯೂ ಇರ್ತಾರೆ. ಸೊ ಅದರಿಂದ 2 ಮಂತ್ಸ್ ಅಂತ ಹೇಳಿದ್ರೆ 2/12 ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಆಲ್ವೇಸ್ ಕ್ರೆಡಿಟರ್ಸ್ ನಮಗೆ ಎಷ್ಟಿರ್ತಾರೆ ಅಂತ ಹೇಳಿದ್ರೆ 8,333 ಇರುತ್ತೆ.
ಮೂರನೇದು ರೆಂಟ್ ಆ್ಯಂಡ್ ರಾಯಲ್ಟೀಸನ್ನು ನಾವು 6 ಮಂತ್ಸ್ ಡಿಲೇ ಆಗಿ ಪೇ ಮಾಡ್ತೀವಿ. ಟೋಟಲ್ ರೆಂಟ್ ಆ್ಯಂಡ್ ರಾಯಲ್ಟೀಸ್ 1 ವರ್ಷಕ್ಕೆ 10,000 ಆಗುತ್ತೆ. ಸೊ ನಾವು ಎಷ್ಟು ಡಿಲೇ ಮಾಡಿ ಪೇ ಮಾಡ್ತೀವಿ ಅಂತ ಹೇಳಿದ್ರೆ 6 ಮಂತ್ಸ್ ಅಂತ ಹೇಳಿದ್ದಾರೆ. ಸೊ 6/12 ಅಂತ ತೊಗೊಂಡ್ರೆ ಅಮೌಂಟು ನಮಗೆ 5,000 ಬರುತ್ತೆ. ನೆಕ್ಸ್ಟ್ ಕ್ಲರಿಕಲ್ ಸ್ಟಾಫ್ಗೂ ಕೂಡ ಡಿಲೇ ಮಾಡಿ ಪೇ ಮಾಡ್ತೀವಿ. ಸೊ ಟೋಟಲ್ ಆಗಿ 1 ವರ್ಷಕ್ಕೆ ನಾವು ಪೇ ಮಾಡುವಂಥ ಅಮೌಂಟು 5,000 ಇದೆ. ಸೊ ಇದರಲ್ಲಿ ನಾವು ಅವ್ರಿಗೆ ಎಷ್ಟು ಡಿಲೇ ಮಾಡಿ ಪೇ ಮಾಡ್ತೀವಿ ಅಂತ ಹೇಳಿದ್ರೆ 1 ಮಂತ್ ಡಿಲೇ ಮಾಡ್ತೀವಿ. ಸೊ 1/12 ಹಾಕ್ಕೊಂಡ್ರೆ 417 ರೂಪೀಸ್ ಬಂತು. ಅದಾದಮೇಲೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ಡಿಲೇ ಮಾಡಿ ಪೇ ಮಾಡ್ತೀವಿ. ಟೋಟಲ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸು 50,000 ಇನ್ಕರ್ ಆಗುತ್ತೆ. ಅದರಲ್ಲಿ ಯಾವಾಗಲೂ ಕೂಡ 8 ವೀಕ್ಸ್ ಆಗೋಷ್ಟು ನಾವು ಡಿಲೇ ಮಾಡ್ತೀವಿ. ಸೊ ಅದರಿಂದ 8/52 ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ 7,692 ಬಂತು. ಸೊ ಇವೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಏನಿದೆ 31,057 ಬಂತು. ಸೊ ಈಗ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ 67,731ನಲ್ಲಿ 31,057 ಹೋದರೆ ನಮಗೆ ಬರುವಂಥ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಬಂದ್ಬಿಟ್ಟು 36,674 ಇರುತ್ತೆ. ಮತ್ತು ಯಾವಾಗಲೂ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಲ್ಲ, ಯಾವಾಗಲೂ ಕೂಡ ಸ್ವಲ್ಪ ಅಡಿಷ್ನಲ್ ಅನ್ನು ಇಟ್ಕೊಂಡಿರ್ತೀವಿ. ಸೊ ಅಡಿಷ್ನಲನ್ನೇ ನಾವಿಲ್ಲಿ ಕಾಂಟಿಂಜೆನ್ಸೀಸ್ ಅಂತ ಹೇಳೋದು. ಫ್ಯೂಚರ್ ಇಸ್ ಅನ್ಸರ್ಟನ್ ಅಂತ ಹೇಳ್ತೀವಿ. ಆ ಅನ್ಸರ್ಟನ್ ಇವೆಂಟನ್ನು ಮೀಟ್ ಮಾಡೋದಕ್ಕೆ ನಾವು ಅಡಿಷ್ನಲ್ ಅಮೌಂಟನ್ನು ಇಟ್ಕೊಂಡಿರಬೇಕು. ಸೊ ಅಡಿಷ್ನಲ್ ಎಷ್ಟು ಅಂತ ಹೇಳಿದ್ರೆ 20% ಕಾಂಟಿಂಜೆನ್ಸೀಸ್ ಅಂತ ಹೇಳಿದ್ದಾರೆ. ಸೊ 20% ಕಾಂಟಿಂಜೆನ್ಸೀಸ್ ಅಂತ ಹೇಳಿರೋದ್ರಿಂದ ಇಲ್ಲಿ ನಮಗೆ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಏನು ಬರುತ್ತೋ ಅದರ ಮೇಲೆ ನಾವು 20%ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ವರ್ಕಿಂಗ್ ಕ್ಯಾಪಿಟಲ್ ಬಂದಿರೋದು 36,674. ಸೊ ಅದರ ಮೇಲೆ 20%ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 7,335 ಆಯಿತು. ಸೊ ಇದು ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು 44,010 ರೂಪೀಸ್ ಬರುತ್ತೆ. ಸೊ ಇದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, prepare an estimate of working capital requirement from the following of a trading concern. ಈ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರೊಜೆಕ್ಟೆಡ್ ಆ್ಯನ್ಯುವಲ್ ಸೇಲ್ಸ್ 80,000 ಯೂನಿಟ್ಸ್ ಆಗಿರುತ್ತೆ. ಸೆಲ್ಲಿಂಗ್ ಪ್ರೈಸು ಪ್ರತಿ ಯೂನಿಟ್ಗೂ 8 ರೂಪಾಯಿ ಇರುತ್ತೆ. ಸೊ ನೆಟ್ ಪ್ರಾಫಿಟ್ಟು ಸೆಲ್ಲಿಂಗ್ ಪ್ರೈಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿದ್ರೆ 20% ಅಷ್ಟಿದೆ. ಆವ್ರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಎಷ್ಟು ಅಂತ ಹೇಳಿದ್ರೆ 10 ವೀಕ್ಸ್. ಕಸ್ಟಮರ್ಸ್ಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ 10 ವೀಕ್ಸ್ ಟೈಮ್ ಕೊಡ್ತೀವಿ. ಮತ್ತು ಆವ್ರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ಸಪ್ಲೈಯರ್ಸ್ ಅಥವಾ ಕ್ರೆಡಿಟರ್ಸ್ ಎಷ್ಟು ಅಮೌಂಟ್ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ 8 ವೀಕ್ಸ್ ಅಷ್ಟು ಕೊಡ್ತಾರೆ. ಅದಾದಮೇಲೆ ಆವ್ರೇಜ್ ಸ್ಟಾಕ್ ಹೋಲ್ಡಿಂಗ್ಸ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ಸೊ ಇದು ನಮಗೆ ಸ್ಟಾಕ್ ಎಷ್ಟು ಇಟ್ಕೊಂಡಿರಬೇಕು ಅಂಥೇಳಿ. ಸೊ ಸ್ಟಾಕ್ ಬಂದುಬಿಟ್ಟು 10 ವೀಕ್ಸ್ ಅಷ್ಟು ನಾವು ಇಟ್ಕೊಂಡಿರಬೇಕಾಗುತ್ತೆ. ಮತ್ತು 20% ಕಾಂಟಿಂಜೆನ್ಸೀಸ್ಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ಎಷ್ಟು ಕರೆಂಟ್ ಅಸೆಟ್ಸ್ ಬರುತ್ತೆ, ಯಾವ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ ಅಂತ ಹೇಳಿದ್ರೆ ಆವ್ರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಏನಿದೆ ಕರೆಂಟ್ ಅಸೆಟ್ ಆಗುತ್ತೆ. ಆಮೇಲೆ ಆವ್ರೇಜ್ ಸ್ಟಾಕ್ ಹೋಲ್ಡಿಂಗ್ಸ್ ಏನಿದೆ ಅದು ನಮಗೆ ಕರೆಂಟ್ ಅಸೆಟ್ ಆಗುತ್ತೆ. ಕರೆಂಟ್ ಲಯಬಿಲಿಟಿ ಬಂದುಬಿಟ್ಟು ಆವ್ರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಸಪ್ಲೈಯರ್ಸ್ ಆಗುತ್ತೆ. ಅದ್ರ ಜೊತೆಗೆ ಕೊನೆಯದಾಗಿ ನಾವು 20% ಕಾಂಟಿಂಜೆನ್ಸೀಸನ್ನು ಆ್ಯಡ್ ಮಾಡಬೇಕು. ಸೊ ಈ ಥರದ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಷ್ಟಿದೆ ಅದನ್ನು ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಪ್ರಾಫಿಟ್ ಅನ್ನೋದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಅಲ್ಲ. ಪ್ರಾಫಿಟನ್ನು ಹೊರತುಪಡಿಸಿ ನಾವು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಷ್ಟಿರುತ್ತೋ ಅದನ್ನು ತೊಗೊಂಡು ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ಟೋಟಲ್ ಸೇಲ್ಸ್, ಸೊ ಟೋಟಲ್ ಸೇಲ್ಸ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು 1 ವರ್ಷಕ್ಕೆ ಸೇಲ್ಸ್ ಮಾಡೋದು 80,000 ಯೂನಿಟ್ಸ್. ಸೊ ಪ್ರತಿ ಯೂನಿಟ್ಗೆ ಸೆಲ್ಲಿಂಗ್ ಪ್ರೈಸು 8 ರೂಪಾಯಿ. ಸೊ 80,000 ಇಂಟು 8 ಪರ್ ಯೂನಿಟ್ ಮಾಡಿದ್ರೆ ನಮಗೆ 6,40,000 ರೂಪೀಸ್ ಅಮೌಂಟ್ ಬಂತು. ಸೊ ಇದರಲ್ಲಿ ಪ್ರಾಫಿಟ್ ಎಷ್ಟಿದೆ ಅಂತ ಹೇಳಿದ್ರೆ ಸೇಲ್ಸ್ ಮೇಲೆ 20% ಇದೆ ಅಂತ ಹೇಳಿದ್ದಾರೆ. ಸೊ 6,40,000 ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 1,28,000 ಬಂತು. ಸೊ ಹಾಗಾಗಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಏನು ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ಪ್ರಾಫಿಟ್. ಸೇಲ್ಸು 6,40,000 ಇದೆ, ಪ್ರಾಫಿಟು 1,28,000 ಇದೆ. ಸೊ 5,12,000 ಏನಿದೆ ಇದು ನಮಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇದೆ. ಸೊ ಈ ಅಮೌಂಟನ್ನು ತಗೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಮೊದಲು ಕರೆಂಟ್ ಅಸೆಟ್ಸಲ್ಲಿ ಮೊದಲು
ಸ್ಟಾಕ್ ಎಷ್ಟು ಅಂತ ಹೇಳಿದ್ರೆ 5,12,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ. ಅದರಲ್ಲಿ 10 ವೀಕ್ಸ್ಗೆ ಆಗುವಷ್ಟು ಇಲ್ಲಿ ನಮಗೆ ಯಾವಾಗಲೂ ಕೂಡ ಸ್ಟಾಕು ಸ್ಟೋರ್ಸಲ್ಲಿರುತ್ತೆ. ಸೊ 10/52 ಅಂತ ಹಾಕಿದ್ದೀವಿ. ಅಮೌಂಟು 98,462 ಬಂತು. ಇಲ್ಲಿ ನೋಡಿ ಆವ್ರೇಜ್ ಕ್ರೆಡಿಟ್ ಪೀರಿಯಡ್, ಆವ್ರೇಜ್ ಸ್ಟಾಕ್ ಹೋಲ್ಡಿಂಗ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ರಿಕ್ವೈರ್ಮೆಂಟ್ 10 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 10/52 ಅನ್ನು ಹಾಕಿದ್ದೀವಿ, 98,462 ಬಂತು. ಹಾಗೆ ಡೆಟಾರ್ಸು ಟೋಟಲ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡು 5,12,000 ಇದೆ. ಅದರಲ್ಲಿ 10 ವೀಕ್ಸ್ಗಾಗಷ್ಟು ಯಾವಾಗಲೂ ಕೂಡ ಡೆಟಾರ್ಸ್ ನಮಗೆ ಡ್ಯೂ ಇರ್ತಾರೆ. ಸೊ 10/52 ಅಂತ ಹಾಕಿದ್ದೀವಿ. ಅಮೌಂಟು 98,462 ಬಂತು. ಎರಡೇ ಕರೆಂಟ್ ಅಸೆಟ್ ಇರೋದು, ಆ್ಯಡ್ ಮಾಡಿದ್ರೆ 1,96,924 ಬಂತು. ಇದರಿಂದ ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕು. ಸೊ ಇಲ್ಲಿ ಒಂದು ಕರೆಂಟ್ ಲಯಬಿಲಿಟಿ ಇದೆ, ದಟ್ ಈಸ್ ಕ್ರೆಡಿಟರ್ಸ್ ಫಾರ್ ಮೆಟೀರಿಯಲ್ಸ್. ಸೊ 5,12,000 ನಮಗೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ. 8 ವೀಕ್ಸ್ ಅಷ್ಟು ನಾವು ಸಪ್ಲೈಯರ್ಸ್ಗೆ ಡಿಲೇ ಮಾಡಿ ಪೇ ಮಾಡ್ತೀವಿ. ಸೊ ಹಾಗಾಗಿ 8/52 ಅಂತ ತಗೊಂಡ್ರೆ 78,769 ಬಂತು. ಸೊ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಏನು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ 1,96,924 78,769 ಹೋದರೆ 1,18,155 ಬಂತು. ಅದಕ್ಕೆ ಕಾಂಟಿಂಜೆನ್ಸೀಸನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಕಾಂಟಿಂಜೆನ್ಸೀಸು 20% ಕೊಟ್ಟಿದ್ದಾರೆ. ಸೊ 1,18,155 ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿದ್ರೆ 23,631 ಬಂತು. ಆ್ಯಡ್ ಮಾಡಿದಾಗ ನೆಟ್ವರ್ಕಿಂಗ್ ಕ್ಯಾಪಿಟಲ್ 1,41,786 ಆಯಿತು. ಸೊ ಇದು ನಮಗೆ ಟೋಟಲ್ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಆಯಿತು. ಥ್ಯಾಂಕ್ ಯು.